ಹೇಮಾಸ್ ಕುಕಿಂಗ್ ಚಾನೆಲ್ ಕಡೆಯಿಂದ ಎಲ್ರಿಗೂ ನಮಸ್ಕಾರ. ಮಕ್ಕಳ ಬೆಳವಣಿಗೆಗಾಗಿರ್ಬೋದು, ತೂಕ ಇಳಿಸೋದಕ್ಕೆ, ಚರ್ಮದ ರಕ್ಷಣೆಗೆ, ಕೂದಲ ಬೆಳವಣಿಗೆಗೆ, ಹೀಗೆ ಸುಮಾರು ವಿಷಯಗಳಿಗೆ ನಮಗೆ ಪ್ರೋಟೀನು ತುಂಬಾ ಅವಶ್ಯಕವಾಗಿರುತ್ತೆ. ಆದರೆ ನಾವು ಅದನ್ನೇ ಸರಿಯಾದ ಪ್ರಮಾಣದಲ್ಲಿ ತಗೊಳ್ತಾ ಇಲ್ಲ. ಪ್ರೋಟೀನು ಸರಿಯಾಗಿದ್ದಾಗ ಮಾತ್ರ ನಮ್ಮ ದೇಹ ಸರಿಯಾಗಿ ಕೆಲಸ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಮಸಲ್ ಬಿಲ್ಡಿಂಗ್ ಕೂಡ ತುಂಬಾ ಒಳ್ಳೆಯದು. ಹಾಗಾಗಿ ಇವತ್ತು ನಾನು ನಿಮಗೆ ಒಂದು ಆರೋಗ್ಯಕರವಾಗಿರುವಂಥ ಹಾಗೆ ರುಚಿಯಾಗಿರುವಂಥ ಪ್ರೋಟೀನ್ ಲಡ್ಡುನ ತೋರಿಸ್ತಾ ಇದ್ದೀನಿ. ಇದಕ್ಕೆ ಅರ್ಧ ಕಪ್ಪಷ್ಟು ಬಿಳಿ ಎಳ್ಳು, ಅರ್ಧ ಕಪ್ಪಷ್ಟು ಕಡಲೆಕಾಯಿ ಬೀಜ, ಅರ್ಧ ಕಪ್ಪಷ್ಟು ಕುಂಬಳಕಾಯಿ ಬೀಜ ಅಥವಾ ಪಂಪ್ಕಿನ್ ಸೀಡ್ಸು, ಅರ್ಧ ಕಪ್ಪಿಂದ ಮುಕ್ಕಾಲು ಕಪ್ಪಷ್ಟು ಬಾದಾಮಿ, ಅರ್ಧ ಕಪ್ಪಷ್ಟು ಅಗಸೆ ಬೀಜ ಅಥವಾ ಫ್ಲ್ಯಾಕ್ ಸೀಡ್ಸ್ ಅಂತ ಕೂಡ ಕರೀತಾರೆ, ಅರ್ಧ ಕಪ್ಪಷ್ಟು ಸನ್ಫ್ಲವರ್ ಸೀಡ್ಸ್ ಅಥವಾ ಸೂರ್ಯಕಾಂತಿ ಬೀಜ. ಇದರಲ್ಲಿ ನಿಮಗೆ ಯಾವುದು ಹೆಚ್ಚಿಗೆ ಇಷ್ಟ ಆಗುತ್ತೋ ಅದನ್ನು ಜಾಸ್ತಿ ಪ್ರಮಾಣದಲ್ಲಿ ತಗೋಬೋದು. ಇಲ್ಲ ಯಾವುದು ಬೇಡ ಅಂದರೆ ನೀವು ಅದನ್ನು ಉಪಯೋಗಿಸದೇ ಇದ್ದರೂ ಆಗುತ್ತೆ. ಈಗ ಸೂರ್ಯಕಾಂತಿ ಬೀಜದ ಬದಲಾಗಿ ನಿಮಗೆ ಮಸ್ಕ್ ಮೆಲನ್ ಸೀಡ್ಸ್ ಅಥವಾ ಕರ್ಬೂಜದ ಬೀಜ ಸಿಕ್ಕಿದ್ರೂ ಕೂಡ ಉಪಯೋಗಿಸ್ಕೋಬೋದು. ಹೀಗೆ ಪ್ರೋಟೀನ್ ಯಾವುದರಲ್ಲಿ ಜಾಸ್ತಿ ಇದೆ ಅಂತ ನೋಡಿ ನೀವು ಉಪಯೋಗಿಸ್ಕೋಬೋದು. ಇದರಲ್ಲಿ ಸ್ವಲ್ಪ ಪಿಸ್ತಾ ಬೀಜ, 1 ಕಪ್ಪಷ್ಟು ಬೆಲ್ಲ, ಅರ್ಧದಿಂದ ಮುಕ್ಕಾಲು ಕಪ್ಪಷ್ಟು ಒಣ ಕೊಬ್ಬರಿ ತುರಿ, ಹಾಗೆ ಒಂದು ಸ್ವಲ್ಪ ಏಲಕ್ಕಿ ಬೇಕಾಗತ್ತೆ. ಈಗ ಈ ಲಡ್ಡೂನ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲನೇದಾಗಿ ಒಂದು ಪ್ಯಾನನ್ನು ಬಿಸಿಗಿಟ್ಟು ಅದಕ್ಕೆ ಬಾದಾಮಿನ ಹಾಕ್ಕೊಂಡು ಜೊತೆಗೆ ಒಂದು ಸ್ವಲ್ಪ ಏಲಕ್ಕಿನೂ ಕೂಡ ಇದ್ರ ಜೊತೆಗೆ ಫ್ರೈ ಮಾಡ್ಕೋಬೇಕು. ಏಲಕ್ಕಿನ ಈ ರೀತಿ ಸ್ವಲ್ಪ ಹುರಿದ್ಬಿಟ್ಟು ನಾವು ಪುಡಿ ಮಾಡಿಕೊಂಡಾಗ ಪುಡಿ ಕೂಡ ಚೆನ್ನಾಗಾಗತ್ತೆ. ಹಾಗೆ ಏಲಕ್ಕಿ ಸಿಪ್ಪೆನ ಕೂಡ ನಾವು ಇದರಲ್ಲಿ ಉಪಯೋಗಿಸ್ಕೊಂಡಂಗೂ ಕೂಡ ಆಗುತ್ತೆ. ಈಗ ಎಲ್ಲದನ್ನು ಗ್ಯಾಸ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಸ್ವಲ್ಪ ಹುರ್ಕೋಬೇಕಾಗತ್ತೆ. ಹಾಗಂತ ತುಂಬ ಸೀಸ್ಕೊಳ್ಳೋದೇನು ಬೇಡ, ಇಷ್ಟು ಪ್ರಮಾಣದಲ್ಲಿ ಹುರಿದ್ರೆ ಸಾಕಾಗತ್ತೆ. ಈಗ ಇದು ಹುರಿದಿದ್ದಾದಮೇಲೆ ಕಡಲೆಕಾಯಿ ಬೀಜನ ಹುರ್ಕೊಳ್ಳೋಣ. ಈಗ ಬಾದಾಮಿ ಬೇಡ ಅನ್ನೋರು ಕಡಲೆಕಾಯಿ ಬೀಜನ ಜಾಸ್ತಿ ಹಾಕ್ಕೋಬೋದು. ಈಗ ಬಾದಾಮಿ ಎಲ್ಲ ರೇಟ್ ಜಾಸ್ತಿ ಅಂತ ಅನ್ನೋರು ಗೊತ್ತೇ ಇದೆ, ಕಡಲೆಕಾಯಿ ಬೀಜನ ಬಡವರ ಬಾದಾಮಿ ಅಂತ ಕರೀತಾರೆ. ಹಾಗಾಗಿ ನಿಮ್ಮ ಅನುಕೂಲಕ್ಕೆ ತಕ್ಕನಾಗಿ ನೀವು ನೋಡಿಕೊಂಡು ಈ ಎರಡನ್ನು ಹೆಚ್ಚು ಕಮ್ಮಿ ಮಾಡಿ ಹಾಕ್ಕೋಬೋದು. ಇದರಲ್ಲಿ ಇಂಥದ್ದೇ ಇಷ್ಟೇ ಪ್ರಮಾಣದಲ್ಲಿ ಹಾಕಬೇಕು ಅಂತ ಕೂಡ ಏನಿಲ್ಲ. ಈಗ ಈ ಕಡಲೆಕಾಯಿ ಬೀಜನ ಹುರಿದು ಪಕ್ಕಕ್ಕೆ ಎತ್ತಿಟ್ಕೊಂಡು ತಣ್ಣಗಾದಮೇಲೆ ಸಿಪ್ಪೆ ತೆಗೆದು ಇದನ್ನು ರೆಡಿ ಮಾಡಿ ಇಟ್ಕೋಬೇಕಾಗತ್ತೆ. ಹಾಗೆ ಈ ಲಡ್ಡು ತುಂಬ ಆರೋಗ್ಯಕರವಾಗಿರೋದ್ರಿಂದ ಮಕ್ಕಳಿಗೆ ಆಗಲಿ ದೊಡ್ಡವ್ರಿಗೆ ಆಗಲಿ ದಿನದಲ್ಲಿ 1 ಲಡ್ಡು ತಿಂದರೂ ಕೂಡ ನಿಮಗೆ ಬೇಕಾದಷ್ಟು ಪ್ರೋಟೀನು ನಿಮ್ಮ ದೇಹಕ್ಕೆ ಸಿಗುತ್ತೆ. ಈಗ ನೋಡಿ ಕಡಲೆಕಾಯಿ ಬೀಜ ಎಲ್ಲ ಹುರಿದಿದ್ದಾಗಿದೆ. ಈಗ ಇದಕ್ಕೆ ಸನ್ಫ್ಲವರ್ ಸೀಡ್ಸ್ ಅಥವಾ ಸೂರ್ಯಕಾಂತಿ ಬೀಜಗಳನ್ನ ಹುರ್ಕೋತಾ ಇದ್ದೀನಿ. ನಿಮಗೆ ಇದು ಇಷ್ಟ ಆಗಲಿಲ್ಲ ಅಥವಾ ಸಿಗಲಿಲ್ಲ ಅಂದರೆ ನೀವು ಕರ್ಬೂಜದ ಬೀಜಗಳನ್ನ ಕೂಡ ಇದಕ್ಕೆ ಉಪಯೋಗಿಸ್ಕೋಬೋದು. ಅದರಲ್ಲೂ ಕೂಡ ಹೇರಳವಾಗಿ ಪ್ರೋಟೀನ್ ಅಂಶ ಇರುತ್ತೆ. ನೀವು ಈ ಲಡ್ಡು ಮಾಡುವಾಗ ನೋಡ್ಕೊಳ್ಳಿ ಯಾವುದರಲ್ಲಿ ಪ್ರೋಟೀನ್ ಜಾಸ್ತಿ ಇದೆ ಅಂತ ನೋಡಿಕೊಂಡು ಅದನ್ನು ನೀವು ಇದಕ್ಕೆ ಉಪಯೋಗಿಸ್ಕೋಬೋದು. ಈಗ ಇದ್ರ ಸ್ವಲ್ಪ ಹುರಿತಾ ಇದ್ದಂಗೆ ಇದ್ರ ಜೊತೆಗೆ ಎಳ್ಳನ್ನು ಕೂಡ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ಈಗ ನಿಮಗೆ ಒಂದು ಟಿಪ್ಪನ್ನು ಹೇಳ್ತೀನಿ. ಎಳ್ಳನ್ನು ಜಾಸ್ತಿ ಪ್ರಮಾಣದಲ್ಲಿ ತಂದಿಟ್ಕೊಂಡಾಗ ಅದು ಬೇಗ ಹುಳ ಬಿದ್ದುಬಿಡುತ್ತೆ. ಹಾಗಾಗಿ ಎಳ್ಳನ್ನು ತಂದಿಟ್ಕೊಂಡಾಗ ಸ್ವಲ್ಪ ಅದನ್ನು ಹುರಿದಿಟ್ಕೊಂಡ್ರೆ ನೀವು 6 ತಿಂಗಳಿಟ್ಟರೂ ಕೂಡ ಒಂದು ಸ್ವಲ್ಪ ಕೂಡ ಅದರಲ್ಲಿ ಹುಳಗಳು ಬೀಳೋದಿಲ್ಲ. ಹಾಗಾಗಿ ನಾನು ಮುಂಚೆನೇ ಎಳ್ಳನ್ನು ಹುರಿದಿರೋದ್ರಿಂದ ಲಾಸ್ಟಲ್ಲಿ ಇದ್ರ ಜೊತೆಗೆ ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ಇಷ್ಟಾದರೆ ಸಾಕು. ಅದು ಹುರಿದು ಎತ್ತಿಟ್ಟ ಮೇಲೆ ಕುಂಬಳಕಾಯಿ ಬೀಜನ ಹಾಕ್ಕೊಂಡು ಹುರ್ಕೋಬೇಕು. ಸಾಮಾನ್ಯವಾಗಿ ಕುಂಬಳಕಾಯಿನ ನಾವು ಮನೆಯಲ್ಲಿ ತಂದಾಗ ಅದರ ತಿರುಳನ್ನು ಆಚೆ ಬಿಸಾಕ್ಬಿಡ್ತೀವಿ. ಆ ತಿರುಳನ್ನು ಚೆನ್ನಾಗಿ ತೊಳ್ಕೊಂಡು ಅದರಲ್ಲಿರುವಂಥ ಬೀಜಗಳನ್ನೆಲ್ಲ ಶೇಖರಣೆ ಮಾಡಿ ಬಿಸಿಲಲ್ಲಿ ಒಣಗಿಸಿ ಇಟ್ಕೊಂಡು ಈ ರೀತಿ ಮಕ್ಕಳಿಗೆ ಹುರಿದುಬಿಟ್ಟು ಕೂಡ ನೀವು ಸ್ವಲ್ಪ ಉಪ್ಪು ಖಾರ ಹಾಕಿ ಕೂಡ ಕೊಡ್ಬೋದು ಸ್ನ್ಯಾಕ್ಸ್ ರೀತಿ. ಅಥವಾ ಲಡ್ಡು ಮಾಡಿ ಕೊಟ್ಟಾಗ ಕೂಡ ಇದರಲ್ಲಿ ತುಂಬ ಬೆನಿಫಿಟ್ ಆಗುವಂಥ ಅಂಶಗಳಿದೆ. ಹಾಗಾಗಿ ದಯವಿಟ್ಟು ಇನ್ನೊಂದು ಸಾರಿ ಯಾರಾದರೂ ಕುಂಬಳಕಾಯಿ ತಂದಾಗ ಅದರ ಬೀಜಗಳನ್ನ ಬಿಸಾಕದೆ ಈ ರೀತಿ ನೀವು ಉಪಯೋಗಿಸ್ಕೋಬೋದು. ಹಾಗೆ ಅಂಗಡಿನಲ್ಲಿ ಕೊಂಡ್ಕೊಂಡಾಗ ಕೂಡ ಕುಂಬಳಕಾಯಿ ತುಂಬಾ ಕಾಸ್ಟ್ಲಿ ಇದೆ ಬೀಜಗಳು. ಹಾಗಾಗಿ ಪ್ರತಿ ಸಾರಿ ಕುಂಬಳಕಾಯಿ ತಂದಾಗಲೂ ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಈಗ ಕುಂಬಳಕಾಯಿ ಆದಮೇಲೆ
ಪಿಸ್ತಾನ ಹಾಕ್ಕೋತಾ ಇದ್ದೀನಿ. ನೀವು ಪಿಸ್ತಾ ಇಲ್ಲ ಅಂದರೆ ಸ್ವಲ್ಪ ಪ್ರಮಾಣದ ಗೋಡಂಬಿನ ಕೂಡ ಹಾಕ್ಕೋಬೋದು ಇದ್ರ ಜೊತೆಗೆ, ಆದರೆ ದ್ರಾಕ್ಷಿ ಅಂಜೂರ ಅಂಥದ್ದೆಲ್ಲ ಬೇಡ. ಈಗ ಪಿಸ್ತಾನ ಕೂಡ ಸ್ವಲ್ಪ ಹುರಿದಿದ್ದಾಗಿದೆ, ಇದನ್ನು ಕೂಡ ಎತ್ತಿಟ್ಕೊಳ್ಳೋಣ. ಈಗ ಅಗಸೆ ಬೀಜಗಳನ್ನ ಹುರ್ಕೋಬೇಕು. ಇದೆಲ್ಲ ಗೊತ್ತಿರೋ ಹಂಗೆ ಡಯಾಬಿಟಿಕ್ ಪೇಷಂಟ್ಸ್ಗೆ, ವೆಯ್ಟ್ ಲಾಸ್ ಮಾಡೋರಿಗೆ ಅಗಸೆ ಬೀಜ ಅಥವಾ ಫ್ಲ್ಯಾಕ್ಸ್ ಸೀಡ್ಸು ತುಂಬಾ ಒಳ್ಳೆಯದು. ಇದು ಸ್ವಲ್ಪ ಚಟಪಿಟ ಅಂತ ಅನ್ನೋವರೆಗೂ ಹುರ್ಕೋಬೇಕು. ಹಾಗೆ ಇದರಲ್ಲಿ ಅಗಸೆ ಬೀಜದ ಚಟ್ನಿ ಪುಡಿ, ಅಗಸೆ ಬೀಜದ ಚಟ್ನಿ, ಹೀಗೆ ಸುಮಾರು ವೆರೈಟಿ ಅಡುಗೆಗಳನ್ನ ಮಾಡ್ತಾರೆ. ಎಲ್ಲವುದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದನ್ನು ಕೂಡ ಹುರಿದು ಎತ್ತಿಟ್ಕೊಳ್ಳೋಣ. ಈ ಎಲ್ಲದು ಹುರಿದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡೋಣ. ಲಾಸ್ಟಲ್ಲಿ ಈ ಬಾಣಲಿ ಏನು ಬಿಸಿ ಇದೆ ಅದಕ್ಕೇನೆ ಒಂದು ಸ್ವಲ್ಪ ಕೊಬ್ಬರಿನ ಹಾಕ್ಕೊಂಡು ಒಂದು ಸ್ವಲ್ಪ ಇದನ್ನು ಬಾಡಿಸ್ಕೋಬೇಕಾಗತ್ತೆ. ಯಾಕಂದರೆ ಕೊಬ್ಬರಿನಲ್ಲಿ ಸ್ವಲ್ಪನಾದರೂ ತೇವಾಂಶ ಇದ್ದಾಗ ನಾವು ಉಂಡೆ ಮಾಡಿದಾಗ ಅದು ಬೇಗ ಕೆಡೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಕೊಬ್ಬರಿನ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋದು ಒಳ್ಳೆಯದು. ಈಗ ಮೊದಲನೇದಾಗಿ ಏಲಕ್ಕಿನ ಒಂದು ಸ್ವಲ್ಪ ಪೌಡ್ರ್ ಮಾಡ್ಕೊಂಡು ಬಿಡೋಣ. ಈಗ ಅದೇ ಮಿಕ್ಸಿ ಜಾರ್ಗೆ ಈ ಬಾದಾಮಿನ ಹಾಕ್ಕೊಂಡು ಇದನ್ನು ತರ್ತರಿಯಾಗಿ ಪೌಡ್ರ್ ಮಾಡ್ಕೋಬೇಕು. ಈ ಬಾದಾಮಿ ಎಲ್ಲ ಏನು ತುಂಬ ನುಣ್ಣಗಾಗೋ ಅವಶ್ಯಕತೆ ಇಲ್ಲ. ಈಗ ಮಕ್ಕಳು ತಿನ್ನಲ್ಲ ಅಂತ ಅಂದರೆ ಮಾತ್ರ ಇದನ್ನು ಒಂದು ಸ್ವಲ್ಪ ಜಾಸ್ತಿ ಪೌಡ್ರ್ ಮಾಡ್ಕೊಳ್ಳಿ. ಇಲ್ಲ ಮಕ್ಕಳು ತಿಂತಾರೆ, ದೊಡ್ಡವ್ರಿಗೆಲ್ಲ ಇಷ್ಟ ಆಗುತ್ತೆ ಅನ್ನೋದಿದ್ರೆ ಈ ರೀತಿ ತರ್ತರಿ ಮಾಡಿಕೊಂಡ್ರೂ ಸಾಕು. ಬಾದಾಮಿ ಆದಮೇಲೆ ಕಡಲೆಕಾಯಿ ಬೀಜನ ಕೂಡ ಪೌಡ್ರ್ ಮಾಡ್ಕೋಬೇಕು. ಈಗ ನಾವೆಲ್ಲ ಏನು ಹುರಿದಿಟ್ಕೊಂಡಿದ್ದೀವಿ ಅದೆಲ್ಲದನ್ನು ತರ್ತರಿಯಾಗಿ ಪೌಡ್ರ್ ಮಾಡಿ ಇಟ್ಕೋಬೇಕಾಗತ್ತೆ. ಈ ಲಡ್ಡುನ ನೀವು ದಿನಕ್ಕೆ 1 ಅಥವಾ 2 ತಿಂದರೂ ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಈಗ ನಾವು ಮಕ್ಕಳನ್ನ ಯಾವುದಾದ್ರೂ ಒಂದು ಸ್ಪೋರ್ಟ್ಸ್ ಆ್ಯಕ್ಟಿವಿಟಿನಲ್ಲಿ ಕಳಿಸಿರ್ತೀವಿ. ಅಂಥ ಟೈಮ್ನಲ್ಲಿ ಆ ಮಕ್ಕಳಿಗೆ ಹೆಚ್ಚಿನ ಪ್ರೋಟೀನ್ ಅವಶ್ಯಕತೆ ಇರುತ್ತೆ. ಆ ಟೈಮ್ನಲ್ಲಿ ನೀವು ಎಲ್ಲರೂ ನಾನ್ ವೆಜ್ನ ಮಾಡಿ ಕೊಡೋಕ್ಕಾಗಲ್ಲ, ಅಥವಾ ದಿನ ಪನ್ನೀರು, ಹಾಲಿನ ಪದಾರ್ಥಗಳನ್ನ ಕೂಡ ಕೊಡೋಕ್ಕಾಗಲ್ಲ. ಕೆಲವೊಂದು ಸರಿ ಈ ಕಾಳುಗಳನ್ನ ತಿಂದಾಗ ಕೂಡ ಗ್ಯಾಸ್ಟ್ರಿಕ್ ಆಗೋ ಸಾಧ್ಯತೆ ಇರುತ್ತೆ. ಅಂಥ ಟೈಮ್ನಲ್ಲಿ ಈ ರೀತಿ ನಾವು ಸೀಡ್ಸ್ನ ಉಪಯೋಗಿಸಿ ಲಡ್ಡೂನ ಮಾಡಿದಾಗ ರುಚಿಯಾಗೂ ಇರುತ್ತೆ, ಆರೋಗ್ಯವಾಗೂ ಇರುತ್ತೆ. ಇದೇ ರೀತಿ ನಾನು ಇದೇ ಕಾಳುಗಳನ್ನ ಅಂದರೆ ಈ ಸೀಡ್ಸ್ನ ಉಪಯೋಗಿಸಿ ಪೌಡರ್ ಮಾಡಿ ತೋರಿಸಿದ್ದೀನಿ. ಇದನ್ನು ಹಾಲಿಗೆ ಹಾಕಿ ಕುಡಿಯೋ ಅಂಥದ್ದನ್ನು, ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ಈಗ ನೋಡಿ ಎಲ್ಲವುದು ಹುರಿದು ಪೌಡ್ರ್ ಮಾಡಿದ್ದು ಕೂಡ ಆಗಿದೆ. ಇದ್ರ ಜೊತೆಗೆ ಕೊಬ್ಬರಿನ ಸೇರಿಸ್ಕೊಂಡು ಎಲ್ಲವುದು ಒಂದು ಸರಿ ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು. ಈಗ ಇದಕ್ಕೆ ಉಂಡೆ ಕಟ್ಟೋದು ಹೇಗೆ ಅಂತ ನೋಡೋಣ. ಈಗ ಒಂದು ಪಾತ್ರೆನ ಬಿಸಿಗಿಟ್ಟು ಅದಕ್ಕೆ ಸುಮಾರು 1 ಕಪ್ಪಷ್ಟು ಬೆಲ್ಲನ ಹಾಕ್ಕೋತಾ ಇದ್ದೀನಿ. ಬೆಲ್ಲ ನಿಮ್ಮ ಟೇಸ್ಟಿಗೆ ಅನುಗುಣವಾಗಿ ನೀವು ಹಾಕ್ಕೋಬೋದು. ಕೆಲವ್ರಿಗೆ ಸ್ವಲ್ಪ ಸ್ವೀಟ್ ಜಾಸ್ತಿ ಇಷ್ಟ ಆಗುತ್ತೆ, ಅಂಥವರು ಸ್ವಲ್ಪ ಬೆಲ್ಲದ ಪ್ರಮಾಣನ ಜಾಸ್ತಿ ಹಾಕ್ಕೋಬೋದು. ಇಲ್ಲ ಅಂದರೆ ಬೆಲ್ಲದ ಪ್ರಮಾಣನ ನೀವು ಕಮ್ಮಿ ಮಾಡ್ಕೋಬೋದು. ಬೆಲ್ಲ ಬೇಡವೇ ಬೇಡ ಅಂತ ಅನ್ನೋರು ಖರ್ಜೂರನ ಕೂಡ ಈ ಹಂತದಲ್ಲಿ ನೀವು ಪೇಸ್ಟ್ ಮಾಡಿಬಿಟ್ಟು ಇದ್ರ ಜೊತೆಗೆ ಸ್ವಲ್ಪ ಕುದಿಸ್ಕೊಂಡು ಸೇರಿಸ್ಕೊಂಡು ಉಂಡೆ ಕಟ್ಕೋಬೋದು. ಈಗ ಬೆಲ್ಲ ಏನು ನಿಮಗೆ ಈ ತಂಬಿಟ್ಗೆಲ್ಲ ಮಾಡೋ ರೀತಿ ಗಟ್ಟಿ ಪಾಕ ಏನು ಬೇಕಾಗಲ್ಲ, ಸ್ವಲ್ಪ ಅಂಟು ಪಾಕ ಬಂದರೆ ನಿಮಗೆ ಸಾಕಾಗುತ್ತೆ. ಒಂದೆಳೆ ಪಾಕನೂ ಕೂಡ ಬೇಡ, ತುಂಬ ಗಟ್ಟಿಯಾಗಿಬಿಡುತ್ತೆ. ಸ್ವಲ್ಪ ಅಂದರೆ ನಿಮಗೆ ಅದನ್ನು ಮುಟ್ಟಿದಾಗ ಸ್ವಲ್ಪ ಅಂಟು ಅನ್ನಿಸ್ಬೇಕು, ಅಷ್ಟು ಪಾಕ ಬಂದರೆ ಸಾಕಾಗುತ್ತೆ. ಈಗ ಇದಕ್ಕೆ ಸುಮಾರು 1 ರಿಂದ 1.5 ಸ್ಪೂನಷ್ಟು ತುಪ್ಪನ ಸೇರಿಸ್ಕೋಬೇಕು. ತುಪ್ಪ ಹಾಕೋದ್ರಿಂದ ಆರೋಗ್ಯಕ್ಕೆ ಕೂಡ ಒಳ್ಳೆಯದು, ಒಳ್ಳೆ ಟೇಸ್ಟ್ ಕೊಡುತ್ತೆ. ಹಾಗೆ ನಿಮಗೆ ಲಡ್ಡು ಮಾಡಿದಾಗ ಸಾಫ್ಟಾಗಿ ಕೂಡ ಇರುತ್ತೆ. ಈಗ ನಾನಿಲ್ಲಿ ಸುಮಾರು 1.5 ಸ್ಪೂನಷ್ಟು ತುಪ್ಪನ ಸೇರಿಸಿದ್ದೀನಿ. ಇದೆಲ್ಲದನ್ನು ಮಿಕ್ಸ್ ಮಾಡಿಕೊಂಡು ಈಗ ನಾವು ಬೆಲ್ಲದ ಪಾಕನ ರೆಡಿ ಮಾಡ್ಕೋಬೇಕಾಗತ್ತೆ. ಹಾಗೆ ಇದ್ರ ಜೊತೆಗೆ ಬೇಕಿದ್ರೆ ನೀವು ಓಟ್ಸ್ನ ಕೂಡ ಹುರಿದುಬಿಟ್ಟು ಪೌಡ್ರ್ ಮಾಡಿಕೊಂಡು ಸೇರಿಸ್ಕೋಬೋದು. ಅದರಲ್ಲಿ ಸಾಕಷ್ಟು ನಾರಿನಂಶ ಹಾಗೆ ಪ್ರೋಟೀನ್ ಅಂಶ ಕೂಡ ಇದೆ, ಅದನ್ನು ಕೂಡ ನೀವು ಇದಕ್ಕೆ ಸೇರಿಸ್ಕೋಬೋದು. ರೆಡಿಯಾಗಿರುವಂಥ ಪಾಕನ ಇವಾಗ ನಾವೇನು ರೆಡಿ ಮಾಡಿ ಇಟ್ಕೊಂಡಿದ್ವಿ ಮಿಶ್ರಣನ ಅದ್ರ ಜೊತೆಗೆ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೋಬೇಕಾಗತ್ತೆ. ಒಂದೇ ಸರಿ ಹಾಕ್ಕೊಳ್ಳೋಕೆ ಹೋಗಬೇಡಿ. ಕೆಲವೊಂದು ಸರಿ ಪಾಕ ಜಾಸ್ತಿ ಆದಾಗ ತೆಳ್ಳಗಾಗೋದು ಕೂಡ ಚಾನ್ಸಸ್ ಇರುತ್ತೆ. ಹಾಗಾಗಿ ಸ್ವಲ್ಪನೇ ನೋಡಿ ಹಾಕ್ಕೊಂಡು ಇದು ಮುದ್ದೆ ಕಟ್ಟೋ ಹದಕ್ಕೆ ಬರಬೇಕು, ಅಷ್ಟು ಪಾಕನ ಹಾಕ್ಕೊಂಡು ನೀವು ರೆಡಿ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ಸ್ವಲ್ಪ ಪಾಕನೇ ನೋಡಿ ನೀವು
ಹಾಕ್ಕೋಬೇಕಾಗತ್ತೆ. ಹಾಗೆ ಉಂಡೆ ಕಟ್ಟುವಾಗ ಕೂಡ ಸ್ವಲ್ಪ ಸ್ವಲ್ಪ ಪ್ರಮಾಣದ ಈ ಮಿಶ್ರಣನ ತಗೊಂಡು ಕಟ್ಕೊಳ್ಳೋದು ಒಳ್ಳೆಯದು. ಒಂದೇ ಸರಿ ಕಲಿಸ್ಕೊಂಡಾಗ ಕೆಲವೊಂದು ಸರಿ ಗಟ್ಟಿ ಕೂಡ ಆಗಿಬಿಡುತ್ತೆ. ಈಗ ನೋಡಿ ಇದೆಲ್ಲ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಪಾಕ ಎಲ್ಲ ಹದವಾಗಿದೆಯಾ ಅಂತ ಒಂದು ಸರಿ ಚೆಕ್ ಮಾಡ್ಕೊಂಡ್ಬಿಡಿ. ಈಗ ಎಲ್ಲ ಕರೆಕ್ಟಾಗಿದೆ. ಈಗ ಇದನ್ನು ಸಣ್ಣ ಸಣ್ಣ ಉಂಡೆಗಳಾಗಿ ನಾವು ಕಟ್ಕೋಬೇಕಾಗತ್ತೆ. ನೀವು ಯಾವ ಸೈಜಿಗೆ ಬೇಕೋ ಆ ಸೈಜನ್ನ ನೋಡಿಕೊಂಡು ಕಟ್ಕೋಬೇಕು. ಅದಕ್ಕೂ ಮುಂಚೆ ಒಂದು ಸ್ವಲ್ಪ ತುಪ್ಪನ ಕೈಗೆ ಸವರ್ಕೊಂಡಾಗ ನಿಮಗೆ ಇದು ಅಂಟ್ಕೊಳ್ಳೋದಿಲ್ಲ. ಈಗ ಉಂಡೆನ ಮೊದಲು ಇದು ತರ್ತರಿಯಾಗಿರೋದ್ರಿಂದ ಒಂದು ಸ್ವಲ್ಪ ಗಟ್ಟಿಯಾಗಿ ಹಿಂಡ್ಕೋತಾ ಇದನ್ನು ಕಟ್ಟಬೇಕಾಗತ್ತೆ. ಆದಷ್ಟು ಸ್ವಲ್ಪ ಸಣ್ಣದಾಗಿ, ಅಂದರೆ ಒಂದು ನಿಂಬೆ ಗಾತ್ರದ ಉಂಡೆಯಷ್ಟು ಮಾಡಿಕೊಂಡ್ರೆ ಸಾಕು. ಆಗ ನಿಮ್ಗೆ ಏನಂದರೆ ಈಗ ಮಕ್ಕಳಿಗೆಲ್ಲ ಕೊಡೋವಾಗ ಒಂದು ಉಂಡೆ ಕೊಟ್ಬಿಟ್ರೆ ಅವರು ಖುಷಿಯಾಗಿ ಅದನ್ನು ತಿಂದುಬಿಡ್ತಾರೆ. ಈಗ ಎಲ್ಲ ಉಂಡೆಗಳನ್ನೂ ಕಟ್ಟಿ ರೆಡಿ ಮಾಡ್ಕೊಳ್ಳೋಣ. ನೀವು ಕೂಡ ಇದನ್ನು ಮಾಡಿ ನಿಮ್ಮ ಮಕ್ಕಳಿಗೆ, ದೊಡ್ಡವರಿಗೆ, ವಯಸ್ಸಾದವ್ರಿಗೆ ಪ್ರತಿಯೊಬ್ಬರಿಗೂ ಇದನ್ನು ಕೊಡ್ಬೋದು. ಇವತ್ತು ನಾನು ಮಾಡಿರೋವಂಥ ಈ ವಿಧಾನ ನಿಮಗೆ ಇಷ್ಟ ಆದರೆ ನೀವು ಮನೆಯಲ್ಲಿ ಟ್ರೈ ಮಾಡಿ. ಹಾಗೆ ಟ್ರೈ ಮಾಡಿದ್ಮೇಲೆ ಹೇಗೆ ಬಂತು ಅಂತ ನನಗೆ ಖಂಡಿತ ಕಮೆಂಟ್ ಮೂಲಕ ತಿಳಿಸ್ತೀರ ಅಲ್ವಾ. ಮತ್ತಷ್ಟು ಈಸಿಯಾದಂಥ ರೆಸಿಪೀಸ್ಗಾಗಿ ಹಾಗೆ ಟಿಪ್ಸ್ಗಾಗಿ ಹೇಮಾಸ್ ಕುಕಿಂಗ್ ಚಾನಲ್ನ ಮರೀದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.